ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 27ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. ಈ ತ್ರಯೋದಶಿ ಈ ದಿನ ಅಪರಾಹ್ನ 3:31 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:56 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 4:17 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ರಾತ್ರಿ 10:54 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:20 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:40 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:55 ಮಧ್ಯಾಹ್ನ 12:30 ಇರಲಿದೆ. ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ಹಾಗೆ ಅಪರಾಹ್ನ 3:37 ಸಂಜೆ 4:32 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5:59 ಬೆಳಿಗ್ಗೆ 7:37 ಹಾಗೆ ಬೆಳಿಗ್ಗೆ 9:22 ಬೆಳಿಗ್ಗೆ 10:50 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು, ಯಾವುದೇ ರೀತಿಯ ಈ ಹಣಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮಾಡುವಂಥವರು ನಿಮ್ಮ ಕೆಲಸ ಕಾರ್ಯಗಳನ್ನು ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡಿ. ಹಾಗೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣ ಕೂಡ ಈ ಲಾಭದ ಸಮಯದಲ್ಲಿ ಆದರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರತಿದಿನ ವ್ಯಾಪಾರಸ್ಥರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮನಸ್ಸು ಮಾಡಿದ್ರೆ ಕೆಲಸಗಳಾಗತ್ತೆ. ವೇರ್ ದೆರಿಸೆ ವಿಲ್ ದೆರಿಸೆವೆ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಪರಿಶುದ್ಧವಾದಂಥ ಮನಸ್ಸಿನಿಂದ, ಧನಾತ್ಮಕವಾದಂಥ ಮನಸ್ಸಿನಿಂದ ಕೆಲಸಗಳು ಆರಂಭ ಆಗಲಿ, ಒಳ್ಳೆಯದಾಗುತ್ತೆ.
ಇನ್ನು ಈ ದಿನ ಚಂದ್ರ ಪ್ರಯಾಣಕ್ಕೆ ಮತ್ತೆ ಸಂಚಾರಕ್ಕೆ ಅನುಕೂಲಕರವಾಗಿರೋದ್ರಿಂದ ಈ ದಿನದ ನಿಮ್ಮ ಪ್ರಯಾಣ ಕೂಡ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳಿರುವಂಥ ದಿನ ಇದು. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತಮವಾದಂಥ ರೀತಿಯಲ್ಲಿ ನಡೆಯುತ್ತೆ. ಇನ್ನು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿಯವರಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ದಿನ ಮನಸ್ಸಿನ ಕಲ್ಪನೆಗೆ, ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಜಿತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ನಿಮಗೆ ಅತ್ಯುತ್ತಮವಾದಂಥ ಫಲ ಸಿಕ್ಕತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:55 ಬೆಳಿಗ್ಗೆ 9:03 ಹಾಗೆ ಅಪರಾಹ್ನ 3:52 ಸಂಜೆ 5 ಇನ್ನು ರಾತ್ರಿ 10:43 ರಾತ್ರಿ 11:35 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಮಾತ್ರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳೇನಾದರೂ ಶನಿಹೋರದಲ್ಲಿ ಆರಂಭ ಆದರೆ ತುಂಬ ತಡ ಆಗುತ್ತೆ, ಫಲಿತಾಂಶ ಕೂಡ ನಿಧಾನವಾಗಿ ಬರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 7:55 ಇನ್ನು ಮಧ್ಯಾಹ್ನ 2:44 ಅಪರಾಹ್ನ 3:52 ಹಾಗೆ ರಾತ್ರಿ 9:51 ರಾತ್ರಿ 10:43 ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೊರ ಇದೆಯಲ್ಲ, ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ವಿಚಾರ ಯಾವುದೇ ಇದ್ದರೂ ಕುಜ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ಭೂ ವ್ಯವಹಾರಗಳಿಗೆ ಅಡ್ವಾನ್ಸ್ ಕೊಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ ಇದ್ದರೂ ಕೂಡ ಕುಜ ಹೋರಾದಲ್ಲಿ ಬೇಡ. ಇನ್ನು ಕ್ರೀಡಾಪಟುಗಳಾಗಲಿ, ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಕುಜ ಹೊರದಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಆದಷ್ಟು ತಟಸ್ಥವಾಗಿರುವಂಥದ್ದು ಉತ್ತಮ. ಈ ದಿನ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:03 ಬೆಳಿಗ್ಗೆ 10:11 ಇನ್ನು ಸಂಜೆ 5 ಸಂಜೆ 6:08 ಹಾಗೆ ರಾತ್ರಿ 11:35 ರಾತ್ರಿ 12:27 ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲೇ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಕೆಲಸ ಕಾರ್ಯಗಳನ್ನು ಯಾವ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲ ಪಂಚಾಂಗದಲ್ಲೇ ಸಿಕ್ಕುವಂಥ ಒಂದು ವಿಚಾರ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಫಾಲೋ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಪಂಚಾಂಗ ಮಾರ್ಗದರ್ಶಿಯಾಗಿರೋದ್ರಿಂದ ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಜ್ಯೋತಿಷ್ಯ ಶಾಸ್ತ್ರದಂತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿರುವಂಥದ್ದು ಇದೆ. ಹಲವಾರು ಗ್ರಂಥಗಳು, ನಮ್ಮ ಋಷಿ ಮುನಿಗಳು ಕೂಡ ಈ ಒಂದು ಪರಿಹಾರಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ನೀಡಿದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಂತೆ ಕೆಲವೊಂದು ದೋಷಗಳಿಗೆ, ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಇದೆ. ಅದರಲ್ಲೂ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ, ಹೋಮ ಹವನಾದಿಗಳನ್ನು ಮಾಡೋದ್ರಿಂದ, ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಈ ಪರಿಹಾರ ಸಾಧ್ಯ ಅನ್ನುವಂಥ ವಿಚಾರ ಇದೆ. ಆದರೆ ಇದೆಲ್ಲವೂ ಕೂಡ ನಿಮ್ಮ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಆದರೂ ಕೂಡ
ಹೋಮ ಹವನಾದಿಗಳಿಂದ ಕೆಲವೊಂದು ದೋಷಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು, ಯಾವ ಸಮಸ್ಯೆಗೆ, ಯಾವ ದೋಷಕ್ಕೆ ಯಾವ ಹೋಮ ಹವನ ಸೂಕ್ತವಾಗಿದೆ ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಬಹಳ ವಿಶೇಷವಾಗಿ ಮಾಡ್ತಾ ಇರುವಂಥ ಒಂದು ಹೋಮ ಅಂದರೆ ಮಹಾ ಸುದರ್ಶನ ಹೋಮ. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಜನಪ್ರಿಯವಾಗ್ತಾ ಇರುವಂಥದ್ದು. ಏಕೆಂದರೆ ಕೆಲವು ಮನೆಗಳಿಗಾಗಲಿ ಕೆಲವು ವ್ಯಕ್ತಿಗಳಿಗಾಗಲಿ ಪ್ರೇತ ಬಾಧೆ ಕಾಡ್ತಾ ಇರುತ್ತೆ. ಅಲ್ಲಿ ಅಭಿಚಾರ ದೋಷ ಅನ್ನುವಂಥದ್ದು ಇರುತ್ತೆ. ಯಾರೋ ಒಂದು ಕೃತ್ರಿಮ ಮಾಡಿದ್ದಾರೆ, ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ಹಾಗೆ ಸಂಮೋಹನ ಕ್ರಿಯೆಗೆ ಒಳಪಡಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಏನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಮಹಾ ಸುದರ್ಶನ ಹೋಮವನ್ನು ಮಾಡಬೇಕು. ಇನ್ನು ಮಹಾ ಮೃತ್ಯುಂಜಯ ಹೋಮ ಬಹಳ ವಿಶೇಷವಾಗಿ ಇಲ್ಲಿ ತೀವ್ರತರವಾದಂಥ ವ್ಯಾಧಿಗಳಿಂದ ಬಳಲ್ತಾ ಇದ್ದರೆ, ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿ, ಹಾಗೆ ಮರಣಾವಸ್ಥೆಯಲ್ಲಿರುವಂಥವರು ಕೂಡ ಚೇತರಿಸ್ಕೊಳ್ಬೇಕು, ಅದಕ್ಕಾಗಿ ಮಹಾ ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದಿದೆ. ಇನ್ನೊಂದು ಅಭಯಂಕರ ಹೋಮ. ಇಲ್ಲಿ ದೀರ್ಘಕಾಲದಿಂದ ಇರುವಂಥ ವ್ಯಾಧಿ, ವೈದ್ಯರು ಕೆಲವರು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಕೆಲವೊಂದು ಸಮಸ್ಯೆಗಳಿರುತ್ತೆ. ಇನ್ನು ಕುಷ್ಠರೋಗ ಇರ್ಬೋದು, ಚರ್ಮ ವ್ಯಾಧಿ ಇರ್ಬೋದು, ಇದಕ್ಕಾಗಿ ಅಭಯಂಕರ ಹೋಮವನ್ನು ಮಾಡುತ್ತಾ ಇದ್ದಾರೆ. ಇನ್ನು ತ್ರಯಂಬಕ ಹೋಮ, ಆಕಸ್ಮಿಕವಾಗಿ ಮರಣಗಳಾಗುವಂಥದ್ದು ಅಪಘಾತದಿಂದಲೋ ಅಥವಾ ಬೇರೆ ಯಾವುದೋ ಆತ್ಮಹತ್ಯೆ ಇತ್ಯಾದಿ ವಿಚಾರಗಳಿಂದ ಕೆಲವರಿಗೆ ಆಕಸ್ಮಿಕ ಮರಣ ಉಂಟಾಗ್ತಾ ಇರುತ್ತೆ. ಅದರ ನಿವಾರಣೆ ಮತ್ತು ಮರಣ ಆದ ಮೇಲೆ ಬರುವಂತಹ ಕೆಲವೊಂದು ದೋಷಗಳಿದೆ ಮನೆಗೆ, ಅದನ್ನು ನಿವಾರಣೆಗಾಗಿ ತ್ರಯಂಬಕ ಹೋಮವನ್ನು ಮಾಡುವಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ದುರ್ಗಾ ಹೋಮವನ್ನು ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಇಲ್ಲಿ ಮಾಟ ಮಂತ್ರ ಆಗಿರ್ಬೋದು, ಮಹಾ ಅನಿಷ್ಟಗಳಿರ್ಬೋದು, ಏನೋ ತೊಂದರೆ ತಾಪತ್ರಯಗಳಿರ್ಬೋದು, ಕೆಲವರಿಗೆ ದೃಷ್ಟಿದೋಷ ಇರ್ಬೋದು, ಕೃತ್ರಿಮ ಕಾರ್ಯ ನಡೆದಿರ್ಬೋದು, ಇದರ ನಿವಾರಣೆಗಾಗಿ ದುರ್ಗಾ ಹೋಮವನ್ನು ಮಾಡುವಂಥದ್ದು. ಇನ್ನೊಂದು ಆಶ್ಲೇಷ ಬಲಿ. ಇದು ಬಹಳ ವಿಶೇಷವಾಗಿ ಸರ್ಪದೋಷ ಏನಾದರೂ ಇದ್ದರೆ ಜಾತಕದಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಹಾಗೆ ಕೆಲವರಿಗೆ ಮದುವೆ ತಡ ಆಗ್ತಾ ಇರುತ್ತೆ, ಶೀಘ್ರ ವಿವಾಹ ಆಗಬೇಕು, ಅದಕ್ಕಾಗಿಯೇ ಆಶ್ಲೇಷ ಬಲಿ ಪೂಜೆಯನ್ನು ಮಾಡುವಂಥದ್ದಿದೆ. ಇನ್ನೊಂದು ಸುಬ್ರಹ್ಮಣ್ಯ ಹೋಮ. ಬಹಳ ವಿಶೇಷವಾಗಿ ಈ ವಾಹನದಿಂದ ಅಪಘಾತ ಆಗಿ ಮೃತ್ಯು ಆಗುವಂಥದ್ದಾಗಲಿ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿ ಅದು ಫಲಕಾರಿ ಆಗಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ಸುಬ್ರಹ್ಮಣ್ಯ ದೇವರನ್ನು ಸ್ಮರಣೆ ಮಾಡ್ತಾ ಸುಬ್ರಹ್ಮಣ್ಯ ಹೋಮವನ್ನು ಮಾಡಬೇಕು. ಇನ್ನು ವರುಣ ಹೋಮ. ಕೆಲವರಿಗೆ ಸಾಲ ಬಾಧೆಗಳಿರುತ್ತೆ, ವಾಹನಕ್ಕೋ ಮನೆ ಕಟ್ಟಲಿಕ್ಕೋ ಅಥವಾ ಬೇರೆ ಯಾವುದೋ ಒಂದು ಸಾಮಾಜಿಕ ಕಾರ್ಯಕ್ಕೆ ಮಾಡಿರುವಂಥ ಈ ಸಾಲ, ಹಾಗಾಗಿ ಬ್ಯಾಂಕ್ನಿಂದಾಗಲಿ ಖಾಸಗಿ ಸಂಸ್ಥೆಗಳು ಸಾಲ ಕೊಟ್ಟಿದ್ರೆ ಅಲ್ಲಿಂದ ತುಂಬ ಒತ್ತಡಗಳು ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಸಾಲ ಬಾಧೆ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ವರುಣ ಹೋಮವನ್ನು ಮಾಡಬೇಕು. ಇನ್ನು ವಹ್ನಿ ಹೋಮ ಅಂದರೆ ಶಸ್ತ್ರಾಪಘಾತ ಆಗಿರ್ಬೋದು, ವಾಹನಗಳಿಂದ ಅಪಘಾತಗಳಾಗಿರ್ಬೋದು. ಇಲ್ಲಿ ಒಂದು ಜ್ಯೋತಿಷ್ಯ ಅಥವಾ ಈ ಜಾತಕವನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ 2-3 ಕಂಟಕಗಳು ಅನ್ನುವಂಥದ್ದು ಇರುತ್ತೆ ಜೀವಿತಾವಧಿಯಲ್ಲಿ. ಹಾಗಾಗಿ ಅಲ್ಲಿ ಕಂಟಕ ಏನಾದರೂ ಇದ್ದು ಅದು ಅಪಘಾತದಿಂದ ಮರಣ ಆಗತ್ತೆ ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಆ ಒಂದು ಸಂದರ್ಭದಲ್ಲಿ ವಹ್ನಿ ಹೋಮವನ್ನು ಮಾಡಿಸ್ಬೇಕು. ಇನ್ನು ನಿರುತಿ ಹೋಮ ಅಂದರೆ ಮನೆಯಲ್ಲಿ ದುಷ್ಟಶಕ್ತಿಗಳು ಆಟ ಆಡ್ತಾ ಇದ್ದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಕೆಲವರು ನೋಡಿ ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ ಮೇಲೂ ಕೂಡ ಮನೆಯಲ್ಲಿ ಏನೋ ನೆಮ್ಮದಿ ಇರಲ್ಲ, ಯಾವುದೋ ಒಂದು ಬಾಧೆ ಕಾಡ್ತಾ ಇರುತ್ತೆ, ಇರುವಂಥ ಮನೆಯನ್ನೇ ಬಿಡುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ಅವರು ನಿರುತಿ ಹೋಮವನ್ನು ಮಾಡಿಸ್ಬೇಕು ಮನೆಯಲ್ಲಿರುವಂಥ ಈ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡಲಿಕ್ಕೆ. ಇನ್ನು ಗಣಹೋಮ ಅಥವಾ ಗಣಪತಿ ಹೋಮ ತಮಗೆಲ್ಲರಿಗೂ ಗೊತ್ತಿದೆ. ಏಕೆಂದರೆ ಸಕಲ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ಳಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ, ಹಾಗೆ ಇಚ್ಛಾಪೂರ್ತಿಗಾಗಿ ನಾವು ಏನು ಅಂದುಕೊಂಡಿದ್ದೀವೋ ಆ ಕೆಲಸ ಯಶಸ್ವಿಯಾಗಿ ಸುಸೂತ್ರವಾಗಿ ನಡೆಯಲಿ ಅಂತ ಹೇಳಿ ಗಣಹೋಮವನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನೊಂದು ಪುರುಷ ಸೂಕ್ತ ಹೋಮ. ಕೆಲವರಿಗೆ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ನೆನಪಿನ ಶಕ್ತಿ ಇರಲ್ಲ. ಆ ನೆನಪಿನ ಶಕ್ತಿಯನ್ನು ವೃದ್ಧಿಸ್ಕೊಳ್ಳಿಕ್ಕೆ ಮತ್ತು ಮಕ್ಕಳು ತೊದಲು ಮಾತನ್ನಾಡ್ತಾ ಇರ್ತಾರೆ, ಅಂದರೆ ಸ್ಪಷ್ಟವಾದಂಥ ಮಾತು ಬಂದಿರಲ್ಲ, ಅಂಥವರಿಗೆ ಆ ತೊದಲು ಮಾತನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಪುರುಷ ಸೂಕ್ತ ಹೋಮವನ್ನು ಮಾಡಿಸ್ಬೇಕು. ಇನ್ನೊಂದು ದುರ್ಗಾ ಹೋಮ. ಇದು ಕೂಡ ಬಹಳ ವಿಶೇಷವಾಗಿ ಈ ರಾಹುಗ್ರಹ ಪೀಡೆ ಅನ್ನುವಂಥದ್ದು ಏನಾದರೂ ಇದ್ದರೆ, ರಾಹುವಿನಿಂದ ತೊಂದರೆ ಆಗ್ತಾ ಇದ್ದು ಸರ್ಪಬಾಧೆಗಳೇನಾದರೂ ಆಗ್ತಾ ಇದ್ದರೆ, ಅಪಘಾತಗಳು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು, ಜೊತೆಗೆ ನಾಯಿ ಕೂಡ ಕಚ್ಚುವಂಥದ್ದಿದೆ. ಕೆಲವರನ್ನ ಮೇಲಿಂದ ಮೇಲೆ ಕಚ್ಚತ್ತೆ, ಕೆಲವರನ್ನ ನಾಯಿ ನೋಡಿದ್ರೆ ಕೂಡ ಬೊಗಳ್ತಾ ಇರುತ್ತೆ, ಅಂಥ ಒಂದು ಸಂದರ್ಭ. ಇನ್ನು ಸ್ತ್ರೀಯರಿಗೆ ಯಾವುದೇ ರೀತಿಯ ಗರ್ಭದೋಷದ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದಿದ್ರೆ ಶ್ರೀ ದುರ್ಗಾ ಹೋಮವನ್ನು ಮಾಡಿಸ್ಬೇಕು. ಇನ್ನೊಂದು ಶ್ರೀ ರುದ್ರ ಹೋಮ. ಇದು ಕೂಡ
ಕಠಿಣವಾದಂತಹ ಜ್ವರ ಬಾಧೆ ಏನಾದರೂ ಇದ್ದರೆ, ಶರೀರದಲ್ಲಿ ಸೌಖ್ಯ ಇಲ್ಲದೇ ಇದ್ದರೆ, ಆರೋಗ್ಯ ಸಮಸ್ಯೆ ಅನ್ನುವಂಥದ್ದಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ರುದ್ರ ಹೋಮವನ್ನು ಮಾಡಿಸ್ಬೇಕು. ಇನ್ನೊಂದು ಬಹಳ ವಿಶೇಷವಾಗಿ ತಮಗೆ ಗೊತ್ತಿರುವಂಥದ್ದು ನವಗ್ರಹ ಹೋಮ. ಇಲ್ಲಿ ಸಕಲ ದೋಷ ನಿವಾರಣೆಗಾಗಿ ಈ ನವಗ್ರಹ ಹೋಮ ಮಾಡುವಂಥದ್ದಿದೆ. ಹಾಗೆ ಈ ಗ್ರಹಗಳಿಂದ ಯಾವುದೇ ರೀತಿಯ ಬಾಧೆಗಳಿದ್ದರೆ, ಗ್ರಹ ದೋಷಗಳಿದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ನವಗ್ರಹ ಹೋಮವನ್ನು ಮಾಡಿಸ್ಬೇಕು. ಒಟ್ಟಾರೆ ಈ ಸಕಲ ದೋಷ ನಿವಾರಣೆ ಮಾಡಿಕೊಳ್ಳಿಕ್ಕೆ, ಆರೋಗ್ಯ ವೃದ್ಧಿಗಾಗಿ, ಸಂಕಷ್ಟಗಳಿಗಾಗಿ, ನವಗ್ರಹ ದೋಷಗಳಿಗೆ ನವಗ್ರಹ ಹೋಮವನ್ನು ಮಾಡಿಸ್ಬೇಕು. ಸಾಮಾನ್ಯವಾಗಿ ಈ ಗೃಹ ಪ್ರವೇಶ ಇತ್ಯಾದಿ ಸಂದರ್ಭಗಳಲ್ಲಿ ಈ ನವಗ್ರಹ ಹೋಮವನ್ನು ಮಾಡಿಸುವಂಥದ್ದು ಇದೆ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನವಗ್ರಹ ಪೂಜೆಯನ್ನು ಮಾಡುವಂಥದ್ದು ಇದೆ. ಒಟ್ಟಾರೆ ಈ ಗ್ರಹಗಳ ಬಾಧೆ ಮನೆಗೆ ತಾಗಬಾರ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಹೋಮವನ್ನು ಮಾಡಿಸ್ಬೇಕು. ಇನ್ನು ನಾರಾಯಣ ಬಲಿ ಹೋಮ, ಇಲ್ಲಿ ಪ್ರೇತ ಬಾಧೆ ನಿವಾರಣೆಗಾಗಿ ಅಥವಾ ನಮ್ಮ ಹಿರಿಯರು ಪಿತೃಗಳು ಅವರ ದೋಷ ಪಿತೃಶಾಪ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಇನ್ನು ಕೆಲವೊಮ್ಮೆ ಅನಿರೀಕ್ಷಿತ ಮರಣಗಳಿಗೆ ತುತ್ತಾಗಿರುವಂಥವರು ಆ ಆತ್ಮಕ್ಕೆ ಶಾಂತಿಯನ್ನು ಬಯಸಿ ನಾರಾಯಣ ಬಲಿ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನೊಂದು ಅಘೋರ ಹೋಮ. ಕೆಲವು ಪ್ರಾಣಿಗಳು, ಕೆಲವು ಪಕ್ಷಿಗಳು ಮನೆಯನ್ನು ಪ್ರವೇಶ ಮಾಡಿಬಿಡುತ್ತೆ. ಹಾಗೆ ಅಂತಹ ದುಷ್ಟ ಪ್ರಾಣಿ ಪಕ್ಷಿಗಳು ಆ ಶಕುನ ಸರಿ ಇರಲ್ಲ, ಮನೆಯನ್ನು ಪ್ರವೇಶ ಮಾಡಬಾರ್ದು. ಒಂದು ವೇಳೆ ಅಂಥ ಒಂದು ಪ್ರಾಣಿ ಪಕ್ಷಿಗಳು ಮನೆಯನ್ನು ಪ್ರವೇಶ ಮಾಡಿ ಅಲ್ಲಿ ಉಂಟಾಗುವಂಥ ದೋಷಗಳು ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಅಘೋರ ಹೋಮವನ್ನು ಮಾಡಬೇಕು. ಇನ್ನೊಂದು ಸಂತಾನ ಗೋಪಾಲ ಹೋಮ. ಇಲ್ಲಿ ಸಂತಾನ ಪ್ರಾಪ್ತಿಗಾಗಿ, ಹಾಗೆ ಪುರುಷ ಸೂಕ್ತ ಹೋಮ ಇದೆಯಲ್ಲ ಅದು ಕೂಡ ಸಂತಾನಕ್ಕೆ ಮಾಡುವಂಥದ್ದು. ಈ ಸಂತಾನ ಗೋಪಾಲ ಹೋಮವನ್ನು ಮಾಡೋದರಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಇನ್ನು ಗೋಮುಖ ಪ್ರಸವ ಶಾಂತಿ ಹೋಮ. ಕೆಲವು ಮಕ್ಕಳು ದುಷ್ಟ ನಕ್ಷತ್ರದಲ್ಲಿ ಜನಿಸ್ಬಿಟ್ಟಿರ್ತಾರೆ. ಹಾಗಾಗಿ ಆ ಮಕ್ಕಳು ಮುಂದೆ ಶ್ರೇಯಸ್ಸನ್ನು ಪಡಿಬೇಕು, ಆಯುರಾರೋಗ್ಯ ಐಶ್ವರ್ಯಾದಿಗಳಿಂದ ಬದುಕಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಮಕ್ಕಳಿಗಾಗಿ ಅವರ ಶಾಂತ್ಯರ್ಥವಾಗಿ ಗೋಮುಖ ಪ್ರಸವ ಶಾಂತಿ ಹೋಮವನ್ನು ಮಾಡಿಸ್ಬೇಕು. ಇನ್ನೊಂದು ಕೂಷ್ಮಾಂಡ ಹೋಮ. ಅಂದರೆ ಕೆಲವೊಂದು ತಿಳಿಯದೆಯೋ ಮಾಡಿರುವಂಥ ತಪ್ಪುಗಳಿದೆ. ಆ ತಪ್ಪುಗಳಿಂದ ನಮಗೆ ಮಹಾಘೋರ ಅಪಚಾರಗಳು ಆಗ್ತಾ ಇರುತ್ತೆ. ಇಲ್ಲಿ ಪ್ರಾಣಿ ಹತ್ಯೆ ಆಗ್ಬೋದು, ಅಥವಾ ಸಾತ್ವಿಕರನ್ನು ನೋಯಿಸಿರುವಂಥದ್ದಿರ್ಬೋದು, ಮೋಸ ಮಾಡಿರುವಂಥದ್ದಿರ್ಬೋದು. ಇದರ ಒಂದು ಮಹಾ ಪ್ರಾಯಶ್ಚಿತ್ತ ಏನಿದೆ ಅದಕ್ಕಾಗಿ ನಾವು ಕೂಷ್ಮಾಂಡ ಹೋಮವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಅಂದರೆ ಮಾಡಿರುವಂಥ ತಪ್ಪುಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ. ಇನ್ನು ಷಷ್ಠಿ ಪೂರ್ತಿ ಶಾಂತಿ ಹೋಮ ಗೊತ್ತಿದೆ ತಮಗೆ. 60 ವರ್ಷ ವಯಸ್ಸಾದ ನಂತರದಲ್ಲಿ ಆರೋಗ್ಯ ಆಯಸ್ಸು ವೃದ್ಧಿಯಾಗಲಿ ಅಂತ ಹೇಳಿ ಷಷ್ಠಿ ಪೂರ್ತಿಯನ್ನು ಮಾಡುವಂಥದ್ದು. ಇನ್ನೊಂದು ಉಗ್ರ ರಥ ಶಾಂತಿ, 70 ವರ್ಷ ವಯಸ್ಸಾದ ನಂತರದಲ್ಲಿ ಮಾಡುವಂಥ ಹೋಮ ಇದು. ಇನ್ನು ಭೀಮರಥ ಶಾಂತಿ 75 ವರ್ಷ ವಯಸ್ಸಾದ ನಂತರ ಮಾಡಿಸುವಂಥ ಹೋಮ. ಮತ್ತು ಸಹಸ್ರ ಚಂದ್ರ ದರ್ಶನ ಶಾಂತಿ ಹೋಮ ಇದೆ. ಅಂದರೆ 80 ವರ್ಷ ವಯಸ್ಸಾದ ನಂತರದಲ್ಲಿ ಮಾಡುವಂಥ ಹೋಮ. ಆ ಒಂದು ವಯಸ್ಸಿಗೆ ಅವರು 1000 ಚಂದ್ರ ದರ್ಶನವನ್ನು ಮಾಡಿರ್ತಾರೆ. ಅದಕ್ಕಾಗಿ ಸಹಸ್ರ ಚಂದ್ರ ದರ್ಶನ ಹೋಮವನ್ನು ಮಾಡಬೇಕು ಅನ್ನುವಂಥದ್ದಿದೆ. ಇನ್ನೊಂದು ರಕ್ಷೋಗಣ ಹೋಮ. ತಮಗೂ ಗೊತ್ತಿದೆ, ಇದು ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಾಡುವಂಥ ಹೋಮ. ಏಕೆಂದರೆ ನಾವು ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಕೆಲವೊಂದು ಜೀವ ಜಂತುಗಳಿಗೆ ಹಾನಿಯಾಗಿರುತ್ತೆ. ಅಲ್ಲಿ ಏನಾದರೂ ಹುತ್ತ ಇದ್ದರೆ, ಸರ್ಪದ ದಾರಿ ಏನಾದರೂ ಇದ್ದರೆ ಸರ್ಪಗಳಿಗೂ ಕೂಡ ಅದರಿಂದ ತೊಂದರೆಯಾಗಿರುತ್ತೆ. ಹಾಗಾಗಿ ಮನೆ ನಿರ್ಮಾಣ ಕಾಲದಲ್ಲಿ ಬಲಿಯಾದಂತಹ ಜೀವ ಜಂತುಗಳ ಒಂದು ಶಾಂತಿಗಾಗಿ ಅವರನ್ನು ಕ್ಷಮೆ ಕೋರಿ ಈ ರಕ್ಷೋಗಣ ಹೋಮವನ್ನು ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಸೂರ್ಯನಾರಾಯಣ ಹೋಮ ವಿಶೇಷವಾಗಿ ಆರೋಗ್ಯ ವೃದ್ಧಿಗಾಗಿ ಮಾಡುವಂಥದ್ದು. ದೇಹ ಬಲಕ್ಕೆ, ತೇಜಸ್ಸಿಗೆ, ದೃಷ್ಟಿದೋಷ ನಿವಾರಣೆಗೆ, ಹಾಗೆ ನಮ್ಮ ಉದ್ಯೋಗದಲ್ಲಿ ಯಾವ ರೀತಿಯ ಬಾಧೆಗಳು ಬರಬಾರ್ದು, ಯಾರಿಂದಲೂ ತೊಂದರೆಗಳಾಗಬಾರ್ದು, ಯಾವುದೇ ರೀತಿಯ ದೋಷಗಳಿರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸೂರ್ಯನಾರಾಯಣ ಹೋಮವನ್ನು ಮಾಡಬೇಕು. ಇನ್ನು ತ್ರಿಪುರ ದಲ ಹೋಮ ಅನ್ನುವಂಥದ್ದಿದೆ. ಅಂದರೆ ನಾವು ಮಾಡಿಸ್ಕೊಳ್ಳುವಂಥ ಆಪರೇಷನ್ ಇರ್ಬೋದು, ಅಥವಾ ಬದಲಿ ಕೃತಕ ಅಂಗಗಳು, ಹೃದಯ ಇರ್ಬೋದು, ಕಾಲುಗಳಿರ್ಬೋದು, ಅಥವಾ ಈ ಮಂಡಿ ನೋವಿಗಾಗಿ ಈ ಮಂಡಿಯನ್ನು ಆಪರೇಷನ್ ಮಾಡುವಂಥದ್ದು. ಈ ಒಂದು ಶಸ್ತ್ರಚಿಕಿತ್ಸೆಗಳು ಸಕ್ಸಸ್ ಆಗಲಿ ಅಂತಲೇ ತ್ರಿಪುರ ದಲ ಹೋಮವನ್ನು ಮಾಡಿಸ್ಬೇಕು. ಇನ್ನೊಂದು ಧನ್ವಂತರಿ ಹೋಮ. ತಮಗೆ ಗೊತ್ತಿದೆ, ಆರೋಗ್ಯ ವೃದ್ಧಿಗಾಗಿ ಮಾಡುವಂಥ ಹೋಮ, ದೀರ್ಘಾಯುಷ್ಯಕ್ಕಾಗಿ ಮಾಡುವಂಥ ಹೋಮ ಧನ್ವಂತರಿ ಹೋಮ. ಇನ್ನೊಂದು ಗರುಡ ಹೋಮ. ಬಹಳ ವಿಶೇಷವಾಗಿ ಯಾವುದೇ ರೀತಿಯ ಸರ್ಪದೋಷಗಳಿದ್ದರೆ, ಸರ್ಪ ಪೀಡೆಗಳೇನಾದರೂ ಇದ್ದರೆ ಅದನ್ನು ತಪ್ಪಿಸಲಿಕ್ಕೆ ಮತ್ತು ನಾವು ಕೈಗೊಳ್ಳುವಂಥ ಕಾರ್ಯಗಳು ಯಶಸ್ವಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಗರುಡ ಹೋಮವನ್ನು ಮಾಡುವಂಥದ್ದಿದೆ. ಇನ್ನೊಂದು ವೈವಸ್ವತ ಹೋಮ. ಇಲ್ಲಿ
ಪಿತೃಶಾಪಗಳಿರ್ಬೋದು, ಮಾತೃಶಾಪ ಇರ್ಬೋದು, ಅಥವಾ ನಮ್ಮ ಹಿರಿಯರ ಪಿತೃಶಾಪಗಳು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ವೈವಸ್ವತ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನೊಂದು ಚಂಡಿಕೇಶ್ವರ ಹೋಮ. ಇದು ವಿಶೇಷವಾಗಿ ಮಕ್ಕಳಿಗೆ ಮಾಡುವಂಥ ಹೋಮ. ಬಾಲಗ್ರಹ ದೋಷ ನಿವಾರಣೆಗಾಗಿ ಮಾಡುವಂಥದ್ದು ಈ ಚಂಡಿಕೇಶ್ವರ ಹೋಮ. ಇನ್ನು ಶ್ರೀ ಲಲಿತಾ ಹೋಮ ತಮಗೆ ಗೊತ್ತಿದೆ, ಮನೆಯ ಶಾಂತಿ ಸಮೃದ್ಧಿಗಾಗಿ ಮಾಡುವಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗ ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಶ್ರೀ ಲಲಿತಾ ಹೋಮವನ್ನು ಮಾಡುವಂಥದ್ದು ಇದೆ. ಇನ್ನೊಂದು ಮನೋವಾಂಛಿತ ಗಣಹೋಮ. ನಮ್ಮ ಇಚ್ಛೆಗಳು ಪೂರ್ತಿ ಆಗಬೇಕು, ನಾವು ಕೈಗೊಂಡ ಕೆಲಸಗಳು ಯಶಸ್ವಿ ಆಗಬೇಕು, ಹಾಗೆ ನಮ್ಮ ಸಂಕಲ್ಪಗಳು ಈಡೇರಬೇಕು ಅಂತ ಹೇಳಿ ಮನೋವಾಂಛಿತ ಗಣಹೋಮವನ್ನು ಮಾಡುವಂಥದ್ದು ಇದೆ. ಇನ್ನು ಇತ್ತೀಚೆಗೆ ತುಂಬ ಯಶಸ್ವಿ ಆಗ್ತಾ ಇರುವಂಥದ್ದು ಗಾಯತ್ರಿ ಹೋಮ. ಇಲ್ಲಿ ಸಕಲ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ದುಷ್ಟರು ನಾಶ ಆಗಬೇಕು. ಯಾಕೆಂದರೆ ನಮ್ಮನ್ನು ಕಾಡ್ತಾ ಇರುವಂಥ, ನಮ್ಮನ್ನು ಪೀಡಿಸ್ತಾ ಇರುವಂಥ ಕೆಲವೊಂದು ದುಷ್ಟರಿದ್ದಾರೆ, ಹಿತಶತ್ರುಗಳಿದ್ದಾರೆ. ಅವರ ಬಾಧೆಗಳು ನಮಗೆ ತಟ್ಟಬಾರ್ದು, ಅವರು ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ, ಹಾಗೆ ನಮ್ಮ ಶ್ರೇಯಸ್ಸು, ನಮ್ಮ ಆರೋಗ್ಯ, ನಮ್ಮ ಪುಷ್ಟಿ, ನಮ್ಮ ಶಕ್ತಿ ಇದೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಸಹಾಯಕವಾಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಗಾಯತ್ರಿ ಹೋಮವನ್ನು ಮಾಡಿಸುವಂಥದ್ದು ಕೂಡ ಇದೆ. ಹಾಗಾಗಿ ಬಂಧುಗಳೇ, ಈ ದಿನ ಕೆಲವು ಹೋಮಗಳ ಬಗ್ಗೆ ಅಥವಾ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ, ಹಾಗೆ ಋಷಿ ಮುನಿಗಳು ಹೇಳಿರುವಂಥ ಸಲಹೆಯಂತೆ ಇನ್ನೂ 10 ಪರಿಹಾರ ಕ್ರಮಗಳು ಕೂಡ ಇದೆ. ಆದರೆ ಅದೆಲ್ಲವನ್ನೂ ಕೂಡ ನಾವು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಎರಡನೇದು, ಅದನ್ನು ಮಾಡಿಸುವಂಥವರು, ಪರಿಹಾರಗಳನ್ನು ಮಾಡಿಸುವಂಥವರು ಕೂಡ ಸೂಕ್ತವಾಗಿ ನಮಗೆ ಸಿಕ್ಕಲ್ಲ. ಕೆಲವರು ಅರ್ಧಂಬರ್ಧ ತಿಳಿದಂಥವರು ಈ ರೀತಿಯ ಪರಿಹಾರಗಳನ್ನು ಮಾಡೋದ್ರಿಂದ ಆ ಪರಿಹಾರವೇ ಆಗಲ್ಲ. ಹಾಗಾಗಿ ವೃಥ ಸಮಯ, ಹಣ ವ್ಯರ್ಥವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ತಿಳಿದವರಿಂದ ಮಾತ್ರ ನೀವು ಪರಿಹಾರಗಳನ್ನು ಮಾಡಿಸ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗೆ ನಿಮಗೆ ಇರುವಂಥ ಬಾಧೆ ಯಾವುದು, ಯಾವ ದೋಷ ಇದೆ, ಯಾವ ರೀತಿಯ ಒಂದು ಹೋಮ ಹವನಾದಿಗಳನ್ನು ಮಾಡಿಸ್ಬೇಕು, ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗೆ ನೀವು ವಾಟ್ಸಾಪ್ ಮೂಲಕ ತಿಳಿಸಿ. ಸಾಧ್ಯ ಆದರೆ ನಾವು ನಿಮ್ಮ ಒಂದು ದೋಷಗಳೇನಿದೆ, ಯಾವ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ, ಅದಕ್ಕೆ ತಕ್ಕಂತಹ ಒಂದು ಪರಿಹಾರ ಏನಿರಬಹುದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನ್ನುವಂಥ ವಿಚಾರಗಳನ್ನು ತಿಳಿಸೋಣ. ಒಟ್ಟಾರೆ ನಮ್ಮ ವೀಕ್ಷಕ ಬಂಧುಗಳು ಸಂತೃಪ್ತಿಯಾಗಿರಬೇಕು, ಆರೋಗ್ಯದಾಯಕವಾಗಿರಬೇಕು, ಶಾಂತಿ ನೆಮ್ಮದಿ ಮನೆಯಲ್ಲಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡೋಣ. ಭಗವಂತ ತಮಗೆಲ್ಲರಿಗೂ ಕೂಡ ಆಯುರ, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ, ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ನಿಮಗೆ ಆತ್ಮವಿಶ್ವಾಸ ಇದ್ದರೂ ಕೂಡ ಕೆಲಸದಲ್ಲಿ ಅಷ್ಟೊಂದು ಪ್ರಗತಿಯನ್ನು ಕಾಣಲ್ಲ. ಏಕೆಂದರೆ ನಿಮ್ಮ ಎಫರ್ಟ್ ಏನೇನೂ ಸಾಲದು. ಜೊತೆಗೆ ಈ ದಿನ ನಿಮಗೆ ಬಾಹ್ಯ ಶತ್ರುಗಳ ಒಂದು ಕಾಟ ತುಂಬ ಇರುತ್ತೆ. ಅದರಲ್ಲೂ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲಿದ್ದೇ ನಿಮ್ಮ ಕೆಲಸ ಕಾರ್ಯಗಳು ಆಗದಂತೆ ನೋಡಿಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ಅವರು ನಿಮ್ಮನ್ನು ಈ ದಿನ ದಾರಿ ತಪ್ಪಿಸ್ಬೋದು, ದಿಕ್ಕು ತಪ್ಪಿಸ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ನಿಮಗೆ ಈ ದಿನ ಮಧ್ಯಮ ಫಲ ಇರುವಂಥದ್ದು. ಮಕ್ಕಳಿಂದ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸುಖ ಸೌಖ್ಯ ಅನ್ನುವಂಥದ್ದು ಇರಲ್ಲ. ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ವೃತ್ತಿಯಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ಸ್ವಲ್ಪ ಮಟ್ಟಿನ ನಕಾರಾತ್ಮಕ ಬೆಳವಣಿಗೆಯನ್ನು ಕಾಣುವಂಥ ಸಾಧ್ಯತೆ ಇದೆ. ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಈ ದಿನ ಇರುವಂಥದ್ದು, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರಕ್ಕೆ ಬಂದರೆ ಉಳಿತಾಯಕ್ಕಿಂತ ಈ ದಿನ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಆದಾಯ ವ್ಯಯ ಏನಿದೆ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಬಂಧುಗಳ ಪಿತೂರಿ, ಅವರು ನಡೆಸ್ತಾ ಇರುವಂಥ ಕೆಲವೊಂದು ಅಪನಂಬಿಕೆಗಳ ವಿಚಾರ ಈ ದಿನ ನಿಮಗೆ ಸ್ಪಷ್ಟವಾದಂಥ ಸುಳಿವು ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಯಾರನ್ನ ಒಳ್ಳೆಯವರು ಅಂತ ಹೇಳಿ ನಂಬಿದ್ದೀರೋ ಅವರಿಂದ ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಅನುಮಾನ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನದ ಬೆಳವಣಿಗೆ ನಿಮಗೆ ಅಷ್ಟೊಂದು ಪ್ರಯೋಜನಕಾರಿಯಾಗಿ ಇರಲ್ಲ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ, ಅದರಲ್ಲೂ ನಿಮ್ಮ ತಂದೆಯವರು, ಇವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಇದೆ. ಇನ್ನು
ಹಣಕಾಸಿನ ವ್ಯವಹಾರ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೊಡ್ಡ ಬಂಡವಾಳಕ್ಕೆ ಕೈ ಹಾಕಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ, ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕೆಲಸಗಳು ಅಪೂರ್ಣ ಆದಾಗ ಬರುವಂಥ ಫಲಿತಾಂಶಗಳು ಕೂಡ ಅಪೂರ್ಣವೇ. ಹಾಗಾಗಿ ಈ ದಿನ ನಿಮಗೆ ಮಧ್ಯಮ ಫಲ ಇರುವಂಥ ಸಂದರ್ಭ. ಇನ್ನು ಈ ದಿನ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಪ್ರತಿಸ್ಪರ್ಧಿಗಳನ್ನು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು. ಇಲ್ಲಾಂದರೆ ಅವರೇ ನಿಮ್ಮ ಮೇಲೆ ಸವಾರಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಗೆಲುವು ನಿಮ್ಮದಾಗಬೇಕು ಅಂದರೆ ಸ್ವಲ್ಪ ಧೈರ್ಯದಿಂದ ಮುನ್ನುಗ್ಗಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗದಲ್ಲಿ ನಿಮ್ಮ ಒಂದು ಬದಲಾವಣೆ ಆಗಲಿ ಅಥವಾ ಉದ್ಯೋಗ ಬೇಕು ಅನ್ನುವಂಥ ಹುಡುಕಾಟದಲ್ಲಿರುವಂಥವ್ರಿಗೆ ಈ ದಿನ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಾಧ್ಯತೆ ಇದೆ. ಅವಕಾಶವನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಹಣದ ಒಳಹರಿವಾಗಲಿ, ಲಾಭದ ಪ್ರಮಾಣ ಆಗಲಿ ಸ್ವಲ್ಪ ಮಂದಗತಿಯಲ್ಲಿ ಇರುತ್ತೆ. ನಿಮ್ಮ ಸ್ಪೀಡಿಗೆ ಯಾವುದೇ ಕೆಲಸಗಳಾಗಲ್ಲ. ಸ್ವಲ್ಪ ನಿಧಾನ ಆದರೂ ಕೂಡ ಸ್ಥಿರವಾಗಿರುವಂಥ ಫಲ ಬರುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳೇ ದೊಡ್ಡದಾಗಿ ಕಾಣಿಸುವಂಥದ್ದು. ಏಕೆಂದರೆ ಅದನ್ನು ನೀವು ಮ್ಯಾಗ್ನಿಫೈಡ್ ಗ್ಲಾಸಲ್ಲಿ ಈ ದಿನ ನೋಡುವಂಥ ಸಾಧ್ಯತೆ ಇದೆ. ಭೂತ ಕನ್ನಡಿಯಲ್ಲಿ ನೋಡ್ತೀರಿ, ಆ ಒಂದು ದೋಷ ಅಥವಾ ಆ ಒಂದು ಸಮಸ್ಯೆ ಸಣ್ಣದಾಗಿದೆ, ಆದರೆ ಅದನ್ನೇ ದೊಡ್ಡದು ಅಂತ ಅಂದುಕೊಳ್ಳುವಂಥ ಒಂದು ಸ್ವಭಾವ ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಮನಸ್ಥಿತಿಯ ಕಡೆಗೆ ಗಮನ ಕೊಡಿ, ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ಜೊತೆಗೆ ಈ ದಿನ ವಾಹನ ಓಡಿಸುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಈ ಪ್ರಯಾಣದಲ್ಲಿ ಅಷ್ಟೊಂದು ನಿಮಗೆ ಸುಖ ಸೌಖ್ಯ ಇಲ್ಲ. ಹಾಗೆ ವಾಹನದಿಂದ ಕೂಡ ಈ ದಿನ ನಿಮಗೆ ನೆಮ್ಮದಿ ಅನ್ನುವಂಥದ್ದು ಇರಲ್ಲ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಹಾಗಾಗಿ 3ನೇಯವರ ವಾಹನವನ್ನು ಈ ದಿನ ಬಳಸಬೇಡಿ. ನಿಮ್ಮ ವಾಹನವನ್ನು ಕೂಡ ಯಾರಿಗೂ ಕೂಡ ಓಡಿಸ್ಲಿಕ್ಕೆ ಕೊಡಬೇಡಿ. ಸ್ವಲ್ಪ ಈ ಒಂದು ವಾಹನದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 7ನೇ ಮನೆ. ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ, ಅದರಲ್ಲೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರೋದರಿಂದ ಕುಟುಂಬಸ್ಥರು ಕೂಡ ನಿಮ್ಮ ವ್ಯವಹಾರಗಳಿಗೆ ಸಹಕರಿಸ್ತಾರೆ, ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾರೆ, ನಿಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ. ಹಾಗಾಗಿ ಅವರಿಂದ ಈ ದಿನ ನಿಮಗೆ ಹಲವು ರೀತಿಯಲ್ಲಿ ಉಪಯೋಗಗಳು, ಹಲವು ರೀತಿಯಲ್ಲಿ ಸಹಕಾರಗಳು ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂಥ ಶ್ಲಾಘನೆ ಸಿಕ್ಕುವಂಥದ್ದಿದೆ. ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಡು ಈ ದಿನ ಅವರು ಕೂಡ ಒಳ್ಳೆಯ ಮಾತುಗಳನ್ನು ಹೇಳುವಂಥದ್ದು, ನಿಮ್ಮನ್ನು ಹುರಿದುಂಬಿಸುವಂಥದ್ದು, ಒಂದು ಮೋಟಿವೇಟ್ ಮಾಡುವಂಥ ಒಂದು ಕಾರ್ಯ ಅಲ್ಲಿ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಈ ದಿನ ದಳ್ಳಾಳಿಗಳಿಗೆ, ಮಧ್ಯವರ್ತಿಗಳಿಗೆ ವಿಶೇಷವಾದಂಥ ಆದಾಯ ಸಿಕ್ಕುವಂಥ ಸಾಧ್ಯತೆ ಇದೆ. ಇಲ್ಲೂ ವ್ಯವಹಾರದ ಚಟುವಟಿಕೆಗಳಿಗೆ ಒಂದು ನೆಟ್ವರ್ಕ್ ವಿಸ್ತಾರ ಆಗುತ್ತೆ, ನಿಮ್ಮ ವ್ಯಾಪಾರ ಬಲ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ನೀವು ಮಾಡುವಂಥ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅಥವಾ ನಿಮ್ಮ ಒಂದು ತೀರ್ಮಾನಗಳೇನಿದೆ ಅದು ಮುಂದೆ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಒಂದು ತಿರುವನ್ನು ಪಡ್ಕೊಳ್ಳುವಂಥ ದಿನ, ಟರ್ನಿಂಗ್ ಪಾಯಿಂಟು ಈ ದಿನ ನಿಮಗಿರುವಂಥದ್ದು. ಇನ್ನು ಈ ದಿನ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ತುಂಬ ಬೇಡಿಕೆ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂಥ ಒಂದು ಧನಾತ್ಮಕ ಮನೋಭಾವ, ಇದನ್ನು ಈ ದಿನ ನೀವು ಆಧರಿಸಿಕೊಳ್ಳುವಂಥದ್ದು, ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ್ರೆ ಮುಂದೆ ನಿಮಗೆ ಒಳ್ಳೆಯ ಪ್ರಗತಿ ಇದೆ, ಒಳ್ಳೆಯ ಸಂಪಾದನೆ ಕೂಡ ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಹೊಂದಾಣಿಕೆಯ ಮೂಲಕ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ವ್ಯವಹಾರದಲ್ಲಿ ಜಾಣತನ ಇರಬೇಕು. ಅದೇ ರೀತಿಯಲ್ಲಿ
ಕುಟುಂಬದಲ್ಲಿ ಸಂಬಂಧಗಳಲ್ಲೂ ಕೂಡ ನಿಮಗೆ ಸ್ವಲ್ಪ ಉದಾರತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಷಷ್ಠದಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ನೀವು ಶುಭವನ್ನು ಹಾಗೆ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಅನಿರೀಕ್ಷಿತವಾಗಿ ಈ ದಿನ ಪ್ರಯಾಣ ಬರಬಹುದು, ಅದು ಕೂಡ ನಿಮಗೆ ಒಳಿತನ್ನೇ ತರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಸ್ವಲ್ಪ ಒತ್ತಡಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ನಿಧಾನ ಅಂಥ ಒಂದು ತಾಳ್ಮೆ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಈ ದಿನ ಸಮಸ್ಯೆಗಳನ್ನು ಬಹು ವಿಧದಿಂದ ನೀವು ಪರೀಕ್ಷೆ ಮಾಡುವಂಥದ್ದು, ಅದನ್ನು ಅನಲೈಸ್ ಮಾಡುವಂಥ ವಿಧಾನವೇ ಬಹಳ ಯೂನಿಕ್ ಆಗಿರುತ್ತೆ. ಇನ್ನು ಈ ದಿನ ಕೆಲವೊಂದು ಜವಾಬ್ದಾರಿಯ ಕೆಲಸ ಕಾರ್ಯಗಳು ನಿಮ್ಮನ್ನು ತುದಿಗಾಲಿನಲ್ಲೇ ಇರುವಂತೆ ಮಾಡುತ್ತೆ. ಅಷ್ಟೊಂದು ಕ್ಯೂರಿಯಾಸಿಟಿ ಈ ದಿನ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ನಿಮ್ಮ ದೃಷ್ಟಿ ಗುರಿಯನ್ನು ಸಾಧಿಸುವುದರಲ್ಲೇ ಇರುವಂಥದ್ದು. ಅದರಲ್ಲಿ ವಿದ್ಯಾರ್ಥಿಗಳು ಕೂಡ ಬಹಳ ಪಕ್ಕ ಇರ್ತೀರಿ. ಅಂದರೆ ನಿಮ್ಮ ಈ ದಿನದ ಕೆಲಸ ಏನು, ಮುಂದೆ ಆಗಬೇಕಾಗಿರುವಂಥ ಕೆಲಸಗಳೇನು, ಅದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಇದರಿಂದ ನಿಮಗೆ ಉತ್ತಮವಾದಂಥ ಫಲ ದೊರೆಯಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಯಾಣ ಇದೆ, ವಿನೋದ ಇದೆ, ಸಂತೋಷ ಇದೆ. ಹಾಗೆ ನಿಮ್ಮ ಶತ್ರುಗಳನ್ನು ಯಾವ ರೀತಿಯಲ್ಲಿ ದೂರ ಇಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿ ಕೂಡ ನಿಮಗೆ ಗೊತ್ತಿದೆ. ಹಾಗಾಗಿ ಈ ದಿನ ಆದಷ್ಟು ನಿಮ್ಮ ಹಿತಶತ್ರುಗಳಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಪ್ರಮುಖ ಕಾರ್ಯಗಳೇನಾದರೂ ಇದ್ದರೆ ಈ ದಿನವೇ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಈ ದಿನ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ನಿಮ್ಮ ಬಯಕೆಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಅದನ್ನು ಬಹಳ ವಿಶಿಷ್ಟ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಸ್ವಲ್ಪ ಏರಿಳಿತಗಳು ಈ ದಿನ ಇರುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ನಿಮ್ಮ ಸ್ಪೀಡ್ಗೆ ಯಾರೂ ಕೂಡ ಸಹಾಯಕ್ಕೆ ಬರಲ್ಲ. ಹಾಗಾಗಿ ಈ ದಿನ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಳ್ಬೇಡಿ. ಹಾಗೆ ಅತಿಯಾಗಿ ಡಿಪೆಂಡ್ ಆಗುವಂಥದ್ದು ಕೂಡ ಒಬ್ಬರ ಮೇಲೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥ ಸಂದರ್ಭ. ಇನ್ನು ಈ ದಿನ ಮಾನಸಿಕ ಒತ್ತಡ ಪ್ರೇಮಿಗಳಿಗೆ ಉಂಟಾಗುವಂಥದ್ದು ಇದೆ. ಮನೆಯಲ್ಲೂ ಕೂಡ ಈ ಪತಿ ಪತ್ನಿಯರ ಮಧ್ಯೆ ಒಂದು ರೀತಿಯ ಒತ್ತಡ ಅನ್ನುವಂಥದ್ದು ಇರುತ್ತೆ. ಹಲವು ಸವಾಲುಗಳು ಬರುವಂಥದ್ದು, ಚಾಲೆಂಜಸ್ ಅನ್ನುವಂಥದ್ದು ಬರುವಂಥದ್ದು ಇದೆ. ಏಕೆಂದರೆ ಒಬ್ಬರನ್ನೊಬ್ಬರು ಈ ದಿನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಅಹಂ ಅನ್ನುವಂಥದ್ದು, ನಾನಾ ನೀನಾ ಅನ್ನುವಂಥ ವಿಚಾರ ಸ್ವಲ್ಪ ಪ್ರಧಾನವಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಹೊಂದಾಣಿಕೆಯಿಂದ ಇರಿ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದಿದೆ. ಆದರೆ ಅದನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ನೀವು ನಿವಾರಣೆ ಮಾಡಿಕೊಳ್ಬೇಕು. ಇನ್ನು ಕಾನೂನಿನ ವಿಚಾರ ಕೂಡ ನಿಮಗೆ ಫೇವರಬಲ್ ಆಗಿ ಇರಲ್ಲ ಈ ದಿನ. ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಾಗಲಿ, ರಾಜಕಾರಣಿಗಳ ಜೊತೆಯಲ್ಲಾಗಲಿ ಯಾವುದೇ ರೀತಿಯ ಚರ್ಚೆಗೆ ಹೋಗಬೇಡಿ. ನಿಮ್ಮ ವಿಚಾರ ಏನಿದ್ರೂ ಅದನ್ನು ನೀವು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಅವರು ಹೇಳುವಂಥ ಮಾತಿಗೆ ಪ್ರತಿಯಾಗಿ ಏನನ್ನೂ ಕೂಡ ಮಾತಾಡಬೇಡಿ. ಇನ್ನು ಈ ದಿನ ವಿವಾಹಿತರಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಇದೆ. ಹಾಗೆ ನಿರುದ್ಯೋಗಿಗಳಿಗಾಗಲಿ, ಅವಿವಾಹಿತರಿಗಾಗಲಿ ಈ ದಿನ ಸ್ವಲ್ಪ ನಿರುತ್ಸಾಹ ಇರುವಂಥದ್ದು. ಜೀವನವೇ ಇಷ್ಟೇನಾ ಅನ್ನುವಂಥ ಒಂದು ರೀತಿಯಲ್ಲಿ ನೀವು ಅರ್ಥವನ್ನು ಗ್ರಹಿಸುವಂಥ ಸಾಧ್ಯತೆ ಇದೆ. ಅದಕ್ಕೆ ಒಂದು ಡೆಫಿನೇಷನನ್ನು ಕೊಟ್ಬಿಡ್ತೀರಿ, ಜೀವನ ಅಂದರೆ ಇದೆ ಅಂತ ಹೇಳಿ. ಆದರೆ ನಿಮ್ಮ ಡೆಫಿನೇಷನ್ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿಲ್ಲ. ನಾಳೆ ಬೆಳಗಾದರೆ ಆ ಒಂದು ಅರ್ಥಕ್ಕೆ, ಆ ಒಂದು ವ್ಯಾಖ್ಯಾನಕ್ಕೆ ವಿಭಿನ್ನವಾದಂತಹ ಅರ್ಥವೇ ಬರುವಂಥದ್ದಿದೆ. ಹಾಗಾಗಿ ಯಾವುದನ್ನೂ ಕೂಡ ಈ ದಿನ ಅಂತಿಮ, ಅದೇ ಫೈನಲ್ ಅನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಬದಲಾವಣೆ ಸಹಜ. ಅದಕ್ಕಾಗಿಯೇ ಗಚ್ಚತಿ ಇತಿ ಜಗತ್ತಂತ ಹೇಳುವಂಥದ್ದು, ಬದಲಾವಣೆಯೇ ಜಗದ ನಿಯಮ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಧ್ಯಮ ಫಲಗಳಿರುವಂಥ ದಿನ. ಹಾಗೆ ಗ್ರಹ ಸ್ಥಾನಗಳು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಪ್ರಯತ್ನ ತುಂಬ ಬೇಕಾಗುತ್ತೆ, ಎಫರ್ಟ್ ತುಂಬ ಬೇಕು. ಹಾಗಾಗಿ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಕೆಲವೊಂದು ವಿಚಾರಗಳಲ್ಲಿ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಒಡ ಹುಟ್ಟಿದವರು ಇಲ್ಲ ಅಂದರೆ ನಿಮ್ಮ ಬಂಧುಗಳ ಮೂಲಕ ಕೆಲವೊಂದು ಸಹಾಯ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಒಟ್ಟಾರೆ ನಿಮ್ಮ ಪ್ರತಿಭೆಗೆ, ನಿಮ್ಮ ಒಂದು ವ್ಯವಹಾರಕ್ಕೆ ಈ ದಿನ ಸೂಕ್ತವಾದಂಥ ಒಂದು ಸ್ಥಾನಮಾನ ಏನು ಸಿಕ್ಕತ್ತೆ. ಆದರೆ ಅದನ್ನು ನೀವು ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೀರ್ಮಾನವನ್ನು ಈ ದಿನ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಣಕಾಸಿನ ವ್ಯವಹಾರದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗೇ ಇರುವಂಥದ್ದು, ಓವರ್ ಕಾನ್ಫಿಡೆನ್ಸ್, ಇದರಿಂದ ಕೂಡ ನಿಮಗೆ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಮನೆಯ ವಾರ್ತೆ ಅಂದರೆ ಮನೆಗಾಗಿ ಮಾಡುವಂಥ ಖರ್ಚು ವೆಚ್ಚಗಳು ಕೂಡ ನಿಮ್ಮನ್ನು ಬಾಧಿಸುವಂಥದ್ದಾಗುತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾದಾಗ ಒಂದು ರೀತಿಯ ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುವಂಥದ್ದು. ಹಾಗಾಗಿ ಒಂದು ಮೂಲದಿಂದ 2 ಮೂಲದಿಂದ ಈ ದಿನ ನೀವು ಈ ಆದಾಯವನ್ನು ಪಡ್ಕೊಳ್ಬೇಕಲ್ಲ ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ವಿಚಾರ ಮಾಡ್ತೀರಿ. ಆದರೆ ದೊಡ್ಡ ಬಂಡವಾಳ ಹಾಕಿ ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಂಥ ಪ್ರಯತ್ನ, ಅದರ ಬಗ್ಗೆ ತೀರ್ಮಾನ ಈ ದಿನ ಬೇಡ. ನಿಮ್ಮ ಗುರು ಹಿರಿಯರನ್ನಾಗಲಿ ಮನೆಯಲ್ಲಿರುವಂಥವರನ್ನಾಗಲಿ ಈ ದಿನ ಸ್ವಲ್ಪ ಗಮನಿಸಿ, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂಥದ್ದು ಉತ್ತಮ. ಇದರಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅನ್ನಪೂರ್ಣೇಶ್ವರಿ ಸ್ತೋತ್ರ ಪಠಣ ಮಾಡಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ದಿನ, ಕಾರ್ಯಸಿದ್ಧಿ ಉಂಟಾಗುವಂಥ ದಿನ, ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಕ್ಷೇತ್ರದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಅದರ ಕಡೆ ಸಂಪೂರ್ಣವಾದಂಥ ಒಂದು ಗಮನ ಇರುತ್ತೆ. ವರ್ಕ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡುವಂಥ ಸಂದರ್ಭ. ಇನ್ನು ಈ ದಿನ ಭೂಮಿಗಾಗಲಿ ನಿಮ್ಮ ಆಸ್ತಿಗಾಗಲಿ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಮಾಡುವಂಥ ಪ್ರಯತ್ನದಲ್ಲಿ ಒಳ್ಳೆಯ ಫಲ ಇರುತ್ತೆ, ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಬಡಪಟ್ಟಿಗೆ ಸಾಧಾರಣವಾದ ಕೆಲಸವನ್ನು ಮಾಡುವಂಥದ್ದಲ್ಲ, ಹೊಡೆದ್ರೆ ಭಂಡಾರ ಹೊಡಿಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ಕಾರ್ಯಗಳ ಬಗ್ಗೆ ನಿಮಗೆ ಗಮನ ಇದೆ. ಇನ್ನು ಈ ದಿನ ಧಾರ್ಮಿಕ ವಿಚಾರಗಳಲ್ಲೂ ಕೂಡ, ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಮುಂದುವರೆದಿದ್ದೀರಿ. ಹಾಗಾಗಿ ಈ ಅಡ್ವಾನ್ಸ್ಮೆಂಟ್ ಅನ್ನುವಂಥದ್ದು ಈ ಧಾರ್ಮಿಕ ವಿಚಾರದಲ್ಲಿ ಒಂದು ದೇವಾಲಯ ದರ್ಶನ ಇರ್ಬೋದು, ದಾನ ಧರ್ಮಾದಿಗಳ ವಿಚಾರ ಇರ್ಬೋದು, ಇದರಲ್ಲಿ ಈ ದಿನ ನಿಮಗೆ ತುಂಬ ಗಟ್ಟಿಯಾದಂಥ ಒಂದು ಮನಸ್ಸಿದೆ. ಹಾಗೆ ಈ ದಿನ ಕುಟುಂಬದಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರೋದರಿಂದ ಅಲ್ಲೂ ಕೂಡ ನಿಮಗೆ ನೆಮ್ಮದಿ ಅನ್ನುವಂಥದ್ದು ಇರುತ್ತೆ. ವ್ಯವಹಾರದಲ್ಲಿ ತುಂಬ ಜಾಣತನ ಇದೆ. ನಿಮ್ಮ ಮಾತು ತುಂಬ ನಿಖರವಾಗಿ ಇರುತ್ತೆ. ಮಾತಿನಿಂದ ಕೆಲವರನ್ನು ಮೋಡಿ ಮಾಡ್ತೀರಿ, ಮಾತಿನಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಮಾತುಕತೆ ತುಂಬ ಫಲಪ್ರದವಾಗುತ್ತೆ. ಹಾಗೆ ಪ್ರೀತಿ ಪಾತ್ರರಿಗಾಗಲಿ, ಪ್ರೇಮಿಗಳಿಗಾಗಲಿ, ಪತಿ ಪತ್ನಿಯರ ಮಧ್ಯೆ ಆಗಲಿ ಇದ್ದಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ದಿನ ಒಂದು ಕೃಷ್ಣ ಸಂಧಾನವನ್ನು ಮಾಡುವಂಥ ಒಂದು ಪ್ರಯತ್ನ ಇದೆ. ಇದು ಒಳ್ಳೆಯ ಬೆಳವಣಿಗೆ. ಇದನ್ನು ನೀವು ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ, 2ನೇ ಮನೆ ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ಸ್ವಲ್ಪ ಒತ್ತಡದಲ್ಲಿ ಇರ್ತೀರಿ. ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಅಷ್ಟೊಂದು ಶುದ್ಧವಾಗಿರಲ್ಲ.
ಅಂದರೆ ಪ್ರಾಕ್ಟಿಕಲ್ ಆಗಿರಲ್ಲ. ಅದಕ್ಕಾಗಿಯೇ ನಾಳೆ ಅದರ ಬಗ್ಗೆ ಪಶ್ಚಾತ್ತಾಪ ಪಡ್ತೀರಿ. ಅಂದರೆ ಈ ತೀರ್ಮಾನ, ಈ ಒಂದು ನಿರ್ಣಯ ತೆಗೆದುಕೊಳ್ಬಾರ್ದಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪ ನಾಳೆಗೆ ಆಗುವಂಥದ್ದಿದೆ. ಏಕೆಂದರೆ ನಾಳೆಯ ದಿನದಲ್ಲೇ ನಿಮಗೆ ಈ ವಿಚಾರದ ಸಂಪೂರ್ಣವಾದಂಥ ಚಿತ್ರಣ ಬಹಿರಂಗ ಆಗುತ್ತೆ. ಹಾಗಾಗಿ ಈ ದಿನ ಆದಷ್ಟು ನಿಮ್ಮ ಒಂದು ಸಮಸ್ಯೆಗಳನ್ನಾಗಲಿ, ಸಮಸ್ಯೆಗೆ ಕಂಡುಕೊಳ್ಳುವಂಥ ಪರಿಹಾರಗಳನ್ನಾಗಲಿ ಈ ದಿನ ನೀವು ನಿರ್ಣಯಿಸಬೇಡಿ. ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಒತ್ತಡ ಇದೆ. ಕುಟುಂಬಸ್ಥರ ಒಂದು ಸಹಕಾರ ಅಷ್ಟಕ್ಕಷ್ಟೇ ಇರುವಂಥದ್ದು ಈ ದಿನ. ಅದಕ್ಕಾಗಿ ಅವರಿಂದ ಕೂಡ ಏನನ್ನು ನೀವು ನಿರೀಕ್ಷೆ ಮಾಡಬಾರ್ದು. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವಂಥ ಸನ್ನಿವೇಶ ಇಲ್ಲ. ಅದಕ್ಕಾಗಿ ಸಾಲ ಪಡ್ಕೊಳ್ಳುವಂಥದ್ದು, ಸಾಲ ಕೊಡುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು ಇದು ಯಾವುದನ್ನು ಕೂಡ ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಎಲೆ ಮರೆ ಕಾಯಿಯಂತೆ ಇರುವಂಥ ಸಂದರ್ಭ. ಆದರೆ ಒಂದು ವಿಚಾರದಲ್ಲಿ ಮಾತ್ರ ನೀವು ಭಗೀರಥ ಪ್ರಯತ್ನವನ್ನೇ ಮಾಡಬೇಕಾಗತ್ತೆ. ಈ ಎಫರ್ಟ್ ಅನ್ನುವಂಥದ್ದು ಅಷ್ಟಿಷ್ಟಲ್ಲ. ಎಡೆಬಿಡದೆ ನೀವು ಆ ಒಂದು ಕೆಲಸದ ಹಿಂದೆಯೇ ಇರಬೇಕಾಗತ್ತೆ. ಅಂಥ ಒಂದು ಗುರುತರವಾದಂಥ ಜವಾಬ್ದಾರಿ ಈ ದಿನ ನಿಮಗೆ ಬರುವಂಥದ್ದಿದೆ. ಆದರೆ ವ್ಯವಹಾರದಲ್ಲಿ ಎಲ್ಲರನ್ನೂ ಕೂಡ ನಂಬುವಂಥದ್ದು ಅಷ್ಟೊಂದು ಜಾಣತನ ಅಲ್ಲ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಚಾಮುಂಡೇಶ್ವರಿಯನ್ನಾಗಲಿ ಅಥವಾ ದುರ್ಗೆಯನ್ನಾಗಲಿ ಈ ದಿನ ನೀವು ಆರಾಧನೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಬಲ ಸಿಕ್ಕತ್ತೆ. ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಉತ್ತಮವಾದಂತಹ ದಿನ. ಏಕೆಂದರೆ ನಿಮ್ಮ ಬಹುಪಾಲು ಕೆಲಸಗಳು ನಿಮ್ಮಂತೆಯೇ ನಡೆಯುವಂಥದ್ದಿದೆ. ನಿಮ್ಮ ಸಂಕಲ್ಪಗಳು ಈಡೇರುವಂಥದ್ದು. ಹಾಗಾಗಿ ಈ ದಿನ ಒಂದು ಮನೆಯ ವಿಚಾರವಾಗಲಿ, ವ್ಯವಹಾರದ ವಿಚಾರದಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ ಈ ದಿನ ನಿಮ್ಮ ಒಂದು ನಿಯಂತ್ರಣ ಅಥವಾ ನಿಮ್ಮ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಕೆಲವೊಂದು ಚಮತ್ಕಾರಗಳು ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ಬೇರೆಯವರು ನೋಡಿದ್ರೆ ಅದನ್ನು ತುಂಬ ಆಶ್ಚರ್ಯ ಪಡುವಂಥ ಸನ್ನಿವೇಶದಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ತಂದೆ ತಾಯಿಯಂದರ ಮಾರ್ಗದರ್ಶನ ಆಗಲಿ, ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆ ಆಗಲಿ ಬಹಳ ಪರಿಪೂರ್ಣವಾಗಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಒಂದು ಗೊಂದಲ, ಗೋಜಲು ನಿವಾರಣೆ ಆಗುತ್ತೆ. ಯಾಕೆಂದರೆ ಮಾರ್ಗದರ್ಶನದಿಂದ ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಸ್ವಂತ ವ್ಯವಹಾರಗಳಲ್ಲಿ ಹೆಚ್ಚು ಗಮನವನ್ನು ವಹಿಸ್ತೀರಿ. ಆಸಕ್ತಿ ಚೆನ್ನಾಗಿದೆ, ಇಂಟ್ರೆಸ್ಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳು ತುಂಬ ಪೂರ್ಣ ಆಗುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಉತ್ತಮ ಅನುಭವಗಳಾಗುವಂಥದ್ದು ಇದೆ. ಅಪರಿಚಿತರ ಪರಿಚಯ ಆಗುತ್ತೆ. ಅವರು ಕೂಡ ಮುಂದೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಕರಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಆಸ್ತಿಯ ಕ್ರಯ ವಿಕ್ರಯ ಅಥವಾ ಈ ಭೂ ವ್ಯವಹಾರಗಳು ಏನೇ ಇದ್ದರೂ ಅದರಲ್ಲಿ ನಿಮಗೆ ಅನುಕೂಲತೆಗಳು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಸಾಹಿತ್ಯದ ಅಭಿರುಚಿಯಾಗಲಿ, ಕಲೆ, ಸಂಗೀತ ಇತ್ಯಾದಿ ಕ್ಷೇತ್ರಗಳಲ್ಲಿ ಯಾರಾದರೂ ತೊಡಗಿಸ್ಕೊಂಡಿದ್ದರೆ ಉತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಕ್ಕತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ ಈ ದಿನ ಅತ್ಯುತ್ತಮವಾದಂಥ ಸನ್ನಿವೇಶ ಇದೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆ. ಇದರಿಂದ ಸ್ವಲ್ಪ ವ್ಯಯಭಾವಗಳು ಜಾಸ್ತಿ ಇರುತ್ತೆ. ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಹಿಡಿದ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಧಾನ ಆಗುತ್ತೆ. ಈ ದಿನ ಅಂತೂ ಫಲಿತಾಂಶಗಳು ಬರೋದೇ ಇಲ್ಲ. ಹಾಗಾಗಿನೇ ಈ ದಿನ ತುಂಬ ತಾಳ್ಮೆಯಿಂದ ಕೆಲಸಗಳನ್ನು ಆರಂಭ ಮಾಡಿ. ಆದರೆ ಫಲಾಫಲಗಳನ್ನು ಈ ದಿನ ನಿರೀಕ್ಷೆ ಮಾಡಬೇಡಿ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದನ್ನು ಗಮನದಲ್ಲಿಟ್ಕೊಂಡು ಮುಂದುವರಿರಿ. ಈ ದಿನ ನಿಮ್ಮ ಒಂದು ಮನಸ್ಸಿನ ವಿಚಾರವಾಗಿ ಸಂತೋಷದಿಂದ ಇರ್ತೀರಿ. ಆದರೆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಏನು ಬಂತು, ಒಂದು ಸುಖದ ವಿಚಾರ, ದುಃಖದ ವಿಚಾರ, ಇದನ್ನು ಹೇಳಿಕೊಳ್ಳಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಇರುವಂಥದ್ದು. ಅದರಲ್ಲೂ ಈ ಹಣಕಾಸಿನ ವಿಚಾರ, ಆಸ್ತಿಯ ವಿಚಾರ, ಇದರ ಕಡೆ ಸ್ವಲ್ಪ ಚರ್ಚೆಗಳಾಗುವಂಥ ಸಾಧ್ಯತೆ ಇರುತ್ತೆ.
ಸ್ವಲ್ಪ ಚರ್ಚೆ ಮಿತಿ ಮೀರಬಾರ್ದು, ಅತಿರೇಕಕ್ಕೆ ಹೋಗಬಾರ್ದು. ಎಲ್ಲ ಒಂದು ಕಡೆ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ದಾಖಲೆ ಪತ್ರಗಳು ಸಹಿ ಮಾಡುವಂಥ ವಿಚಾರ ಅಥವಾ ಎಲ್ಲಾದರೂ ಒಂದು ಕಡೆ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಬಂದರೆ ಆ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರವೇ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಇಲ್ಲಾಂದರೆ ಈ ದಿನ ಸ್ವಲ್ಪ ನಷ್ಟಗಳು ಹೆಚ್ಚಾಗುವಂಥ ಸಂದರ್ಭ ಇರೋದರಿಂದ ಅಲ್ಲೂ ಕೂಡ ನಿಮಗೆ ಮೋಸ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಬೇಕು, ಇಲ್ಲಾಂದರೆ ನಾಳೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆಲಸ್ಯಂ ಅಮೃತಂ ವಿಷ ಅಂತ ರೀತಿಯಲ್ಲಿ ಈ ದಿನ ತಡ ಮಾಡಿದಷ್ಟು ಕೂಡ ಸಮಸ್ಯೆಗಳು ಉಲ್ಬಣ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಗೆ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ವ್ಯವಹಾರದಲ್ಲಿ ಮಾತ್ರ ಹೊಸ ಅವಕಾಶಗಳು ಸಿಕ್ಕತ್ತೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಮುಂದುವರಿಸಿ. ಇವತ್ತಲ್ಲ ನಾಳೆ ಒಳ್ಳೆಯ ಫಲಿತಾಂಶ ಬರಲಿ ಅಂತ ಹೇಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಲಾಭದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ಬಹಳ ಲಾಭ ಇದೆ, ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಕಾರ್ಯಸಿದ್ಧಿ ಉಂಟಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಸೃಜನಾತ್ಮಕವಾಗಿ ಕೆಲಸಗಳನ್ನು ಮಾಡ್ತೀರಿ. ತುಂಬ ಯೂನಿಕ್ ಆಗಿರುವಂಥ ಕೆಲಸಗಳು ಈ ದಿನ ಆಗುವಂಥದ್ದು ಇದೆ. ಇನ್ನು ಈ ದಿನ ಅರ್ಧಂಬರ್ಧಾಗಿ ಉಳಿದಿರುವಂಥ ಕೆಲಸ ಕಾರ್ಯಗಳು ಕೂಡ ತಾನಾಗಿ ಮುಂದುವರಿಯುವಂಥದ್ದು ಇದೆ. ಒಟ್ಟಾರೆ ಈ ದಿನ ಭವಿಷ್ಯದ ಬಗ್ಗೆ ನೀವು ಮಾಡುವಂಥ ಪ್ರತಿಯೊಂದು ಪ್ರಯತ್ನವೂ ಕೂಡ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ ಅಲ್ಲಿ ಅಲ್ಪ ಮಟ್ಟದ ಪ್ರಗತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಫೇವರಬಲ್ ಆಗಿ ಈ ದಿನ ಇರುವಂಥದ್ದಿದೆ. ಆದರೆ ಯಾರೊಂದಿಗೂ ಕೂಡ ಈ ದಿನ ವಾದ ವಿವಾದಗಳಲ್ಲಿ ಆರ್ಗ್ಯುಮೆಂಟ್ ಏನಿದೆ ಇದರಲ್ಲಿ ನೀವು ತೊಡಗಿಸ್ಕೊಳ್ಬೇಡಿ. ಇನ್ನು ನಿಮ್ಮ ಕೆಲಸವೊಂದನ್ನು ನಿಮ್ಮ ಬಂಧು ಒಬ್ಬರು ವಿರೋಧಿಸ್ತಾರೆ, ಉಳಿದವರೆಲ್ಲರೂ ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದರೆ ಯಾರೋ ಒಬ್ಬರು ಮಾತ್ರ ನಿಮಗೆ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಅಂಥವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಹೊಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಆ ಕಾರ್ಯಗಳ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ನಡೆಸುವಂಥ ಸಂಭಾಷಣೆ, ಮಾತುಕತೆ ಅಥವಾ ನಿಮ್ಮ ಒಂದು ಪ್ರೀತಿಯ ವಿಚಾರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ತುಂಬ ಪ್ರಾಕ್ಟಿಕಾಲಿಟಿಗೆ ಹೆಚ್ಚು ಒತ್ತನ್ನು ಕೊಡುವಂಥವ್ರು. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳು ನಿಮ್ಮಂತೆ ನಿಮ್ಮ ಪರವಾಗಿ ಫಲಿತಾಂಶವನ್ನು ತರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ ನಿಮ್ಮ ವೃತ್ತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಹಣಕಾಸಿನ ವಿಚಾರಗಳು ಇದನ್ನು ತಿಳಿಸುವಂಥ ಒಂದು ಮನೆಯಲ್ಲಿ ಚಂದ್ರ ಇರೋದರಿಂದ ಈ ದಿನ ನಿಮಗೆ ಹೆಚ್ಚಿನ ಮಟ್ಟದ ಒಂದು ಸಾಧನೆ ಮಾಡುವಂಥ ಮನಸ್ಥಿತಿ ಇದೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗಾಂತರಲ್ಲ, ಆ ರೀತಿಯಲ್ಲಿ ಈ ದಿನ ನೀವು ಮಾಡುವಂಥ ಪ್ರಯತ್ನದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಿ. ಇನ್ನು ಕಾರ್ಯಕ್ಷೇತ್ರದಲ್ಲೂ ಕೂಡ ನೀವು ತುಂಬ ಉತ್ಸುಕರಾಗೇ ಇರುವಂಥದ್ದು, ತುಂಬ ಎನರ್ಜಿ ಇದೆ, ತುಂಬ ಇಂಟ್ರೆಸ್ಟ್ ಇದೆ ಈ ದಿನ ಕೆಲಸದಲ್ಲಿ. ಹಾಗೆ ಈ ದಿನ ಕೆಲವೊಂದು ಬಗೆಹರಿಯದಂತಹ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಈ ದಿನ ಬಹಳ ಪ್ರಿಯಾರಿಟಿಯಲ್ಲಿ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರೀತಿ ಪ್ರೇಮದ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಅನ್ನುವಂಥದ್ದು ಇರ್ಬೋದು. ಎಲ್ಲ ಒಂದು ಕಡೆ ಟೆನ್ಷನ್ ಅನ್ನುವಂಥದ್ದು ಸಣ್ಣ ಮಟ್ಟದಲ್ಲಿ ಆರಂಭ ಆಗುತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ನೀವು ತಜ್ಞರ ಅಥವಾ ಈ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥ ಒಂದು ಸಮಾಧಾನ ವ್ಯವಧಾನ ಅನ್ನುವಂಥದ್ದು ಇದೆ. ಏಕೆಂದರೆ ವ್ಯಾಪಾರದಲ್ಲಿ ಆಗಿರುವಂತಹ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಏನಿದೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಹಾಗೆ ಈ ದಿನ ಎಂಥದ್ದೇ ಸಂದರ್ಭ ಬಂದರೂ ಕೂಡ ಮೂರನೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ. ಹಾಗೆ ಅವರ ಒಂದು ಸಾಂಸಾರಿಕ ಬದುಕಿರ್ಬೋದು, ವೈಯಕ್ತಿಕ ವಿಚಾರ ಇರ್ಬೋದು, ಇದರಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಿ ಯಾವುದೇ ತೀರ್ಮಾನಗಳನ್ನು ಹೇಳಿದ್ರೆ ಅದು ನಾಳೆ ನಿಮಗೆ ಮುಳುವಾಗುತ್ತೆ. ಹಾಗಾಗಿ
ಈ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಬಹುಕಾಲದಿಂದ ಅನಾರೋಗ್ಯ ಪರಿಸ್ಥಿತಿಯಲ್ಲಿರುವಂಥವ್ರಿಗೆ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಇದೆ. ಎಲ್ಲ ಒಂದು ಜೀವನದಲ್ಲಿ ಭರವಸೆಯ ಬೆಳಕು ಕಾಣಿಸುವಂಥದ್ದು. ಹಾಗಾಗಿ ಈ ದಿನ ಎಲ್ಲವೂ ಇದೆ, ಏನೂ ಇಲ್ಲ ಅನ್ನುವಂಥ ಭಾವನೆ ಏನಿತ್ತು ಅದು ನಿವಾರಣೆಯಾಗತ್ತೆ. ಹಾಗಾಗಿ ಜೀವನದಲ್ಲಿ ಒಂದು ಹೊಸ ಬಣ್ಣ, ಹೊಸ ರಂಗು, ಹೊಸ ಬೆಳಕು ಕಾಣುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ನಿಮ್ಮ ಧನಾತ್ಮಕವಾದಂಥ ಮನಸ್ಥಿತಿಯಿಂದಲೇ ಆಗುವಂಥದ್ದು. ಇದನ್ನು ಮುಂದುವರಿಸಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.